ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಖಿತಾ. ನಾನು ಲಾಸ್ಟ್ ಇಯರ್ ನಡೆದ ಪರಿವರ್ತನಾ ಕ್ಯಾಂಪಿಗೆ ಅಟೆಂಡ್ ಆಗಿದ್ದೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ನಾವು ತುಂಬಾ ಆಕ್ಟಿವಿಟೀಸ್ ಮಾಡಿದ್ವಿ. ನನಗೆ ತುಂಬಾ ಇಷ್ಟ ಆಗಿದ್ದ ಪಾರ್ಟ್ ಏನಂದ್ರೆ ದೇಸಿ ಆಟಗಳು. ಏನಂದ್ರೆ ಕೊರೋನಾಗಿಂತ ಮುಂಚೆ ಏನೆಲ್ಲ ಅಂದ್ರೆ ನಾವು ಮನೆಯಿಂದ ಆಚೆ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ವಿ. ಖೋಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಎಲ್ಲ ಎಷ್ಟು ಆಟ ಆಡ್ತಾ ಇದ್ವಿ. ಆದ್ರೆ ಕೊರೋನಾ ಆದ್ಮೇಲೆ ಎಲ್ಲ ಫುಲ್ ಫೋನ್ ಗೇಮ್ಸ್ ಅಲ್ಲಿ ಫುಲ್ ಅಡಿಕ್ಟ್ ಆಗ್ಬಿಟ್ವಿ. ಆಮೇಲೆ ಯಾರು ಫ್ರೆಂಡ್ಸ್ ಇರ್ತಿರ್ಲಿಲ್ಲ, ಫುಲ್ ಬೋರ್ ಆಗ್ತಿತ್ತು. ಆದ್ರೆ ನನಗೆ ಪರಿವರ್ತನಾ ಶಿಬಿರಕ್ಕೆ ಬಂದ್ಮೇಲೆ ಒಂದು ಒಳ್ಳೆ ಆಪರ್ಚುನಿಟಿ ಏನ್ ಸಿಕ್ಕಿತ್ತು ಅಂದ್ರೆ ನಾನು ದೇಸಿ ಆಟಗಳು ಆಡ್ಬೋದು. ತುಂಬಾ ಜನ ಫ್ರೆಂಡ್ಸ್ ಸಿಗ್ತಾರೆ. ಖೋಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತೆ ನಮಗೂ ಗೊತ್ತಿಲ್ಲದೆ ಇರೋ ಅಂತ ತುಂಬಾ ಆಟಗಳನ್ನ ಆಡಿದ್ವಿ. ಮತ್ತೆ ಶ್ರಮದಾನ ಅಂದ್ರೆ ನಾವು ನಮ್ಮ ತಟ್ಟೆ ನಾವೇ ತೊಳಿಬೋದು ಅಥವಾ ತೊಳೆಯೋದಾಗಿರ್ಬೋದು, ಮತ್ತೆ ನಮ್ಮ ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ನಮ್ಮನ್ನ ನಾವು ನೀಟಾಗಿ ಇಟ್ಕೊಂಡಿರ್ಬೋದು. ಆದ್ರೆ ಸ್ವಲ್ಪ ಜನ ಏನ್ ಅನ್ಕೊಂತಾರೆ ಅಂದ್ರೆ, ಸ್ವಲ್ಪ ಜನ ಪೇರೆಂಟ್ಸ್ ಆಗಿರ್ಬೋದು ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ, ಇದು ಶ್ರಮದಾನ ಅಂದ್ರೆ ಮಕ್ಕಳನ್ನ ಕರ್ಸ್ಬಿಟ್ಟು ಎಲ್ಲ ಮನೆ ಕೆಲಸ ಮಾಡ್ಸೋದು ಅನ್ಕೊಂತಾರೆ. ಖಂಡಿತವಾಗ್ಲೂ ಅದಲ್ಲ. ಏನಂದ್ರೆ ನಮ್ ಸ್ವಪ್ನಜಿ ಹೇಳ್ತಾರೆ, ಅದು ನಮ್ ಕ್ಯಾರೆಕ್ಟರ್ನ ಡೆವಲಪ್ ಮಾಡುತ್ತೆ, ನಮ್ ಪರ್ಸನಾಲಿಟಿನ ಡೆವಲಪ್ ಮಾಡುತ್ತೆ. ಏನೇ ಸಿಚುವೇಶನ್ ಬಂದ್ರು ಅದನ್ನ ಫೇಸ್ ಮಾಡುವಂತ ಕೆಪಾಸಿಟಿ ನಮಗೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಪರಿವರ್ತನಾ ಕ್ಯಾಂಪ್. ಈ ಸಲ 2026 ಅಲ್ಲಿ ತಿರ್ಗಾ ಇದೆ. ಮತ್ತೆ ಲಾಸ್ಟ್ ಟೈಮ್ 12 days ಇತ್ತು, ಈ ತರ 15 days ಇದೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಜಾಯ್ನ್ ಆಗಿ.